ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಕಲಾಪುರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾನು ಸೂಪರ್ ಆಗಿರುವಂಥ ಚಿಕನ್ ಸುಕ್ಕ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಈ ಮಳೆಗಾಲದಲ್ಲಿ ಬಿಸಿ ಬಿಸಿ ಅನ್ನದ ಜೊತೆಗೆ ಈ ರೀತಿಯಾಗಿ ಚಿಕನ್ ಸುಕ್ಕ ಮಾಡಿ ಊಟ ಮಾಡಿ ಆಮೇಲೆ ಹೇಳ್ತೀರಾ, ಕಮೆಂಟ್ ಮಾಡ್ತೀರಾ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ. ನೋಡಿ, ನಾನು ಮೊದಲಿಗೆ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಫಸ್ಟು ಈರುಳ್ಳಿ ಬೇಯಿಸ್ಕೊಂಡೆ, ಆಮೇಲೆ ಸಣ್ಣದಾಗಿ ಕಟ್ ಮಾಡಿರೋಂಥ ಟೊಮೆಟೊವನ್ನು ಹಾಕಿ ಬೇಯಿಸ್ಕೊಂಡು ಸಾಫ್ಟ್ ಆಗುವವರೆಗೂ ಬೇಯಿಸ್ತಾ ಇದ್ದೀನಿ. ಇಲ್ಲಿ ಚಿಕನ್ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಉಪ್ಪು ಅರಿಶಿನ ಎರಡನ್ನೇ ಹಾಕಿದ್ದೀನಿ, ಮತ್ತೇನು ಹಾಕಲಿಲ್ಲ. ಚಿಕನ್ ಕ್ಲೀನ್ ಮಾಡಿ ತೊಳೆದ ನಂತರ ಸ್ವಲ್ಪನೂ ನೀರಿರಬಾರ್ದು, ಯಾಕಂದರೆ ನೀರು ಬಿಟ್ಕೊಂಡ್ರೆ ಚಿಕನ್ ಸುಕ್ಕ ಟೇಸ್ಟ್ ಚೇಂಜ್ ಆಗುತ್ತೆ. ಗಟ್ಟಿಯಾಗಿ ಹಿಂಡ್ಕೊಳ್ಬೇಕು ಚಿಕನನ್ನು. ಈ ರೆಸಿಪಿಗೆ ಒಂದು ಸ್ವಲ್ಪ ಕೂಡ ನೀರನ್ನು ಸೇರಿಸಬಾರ್ದು, ಹಾಗೆ ಯಾವುದು ತೆಂಗಿನಕಾಯಿ ಮಸಾಲೆ ಪದಾರ್ಥಗಳನ್ನು ಸೇರಿಸ್ಕೊಳ್ಬಾರ್ದು. ಸ್ಪೈಸಿಯಾಗಿ ಮಾಡುವಂಥ ಚಿಕನ್ ಸುಕ್ಕ ಇದು. ಏನು ಗೊತ್ತಾ, ಹೆಣ್ಮಕ್ಳಿಗೆ ಕೆಲಸ ಮಾಡಿ ಮಾಡಿ ಬೇಜಾರು ಬಂದುಬಿಟ್ಟಿರುತ್ತೆ. ಮತ್ತು ಮಸಾಲೆ ಹಾಕಿ ಅರಿ, ಅದು ಮಾಡು ಇದು ಮಾಡು ಬೇಜಾರು. ಆವಾಗ ಪಟ್ಟಂತ ನನ್ನ ಈ ಚಿಕನ್ ಸುಕ್ಕ ರೆಸಿಪಿಯನ್ನು ನೀವು ಮನೆಯವ್ರಿಗೆಲ್ಲ ಮಾಡಿಕೊಡ್ಬೋದು. ಎಲ್ಲರೂ ಇಷ್ಟಪಟ್ಕೊಂಡು ತಿಂತಾರೆ. ನೋಡಿ, ನೀರಿಲ್ದೇ ನಾನು ಹಾಗೇ ಬೇಯಿಸ್ಕೊಳ್ತಾ ಇದ್ದೀನಿ. ಆದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ ಇದಕ್ಕೆ. ಮತ್ತೇನು ಗೊತ್ತಾ, ನಾವು ಕಾಯಿ ಪದಾರ್ಥ ಎಲ್ಲ ಕಡಿಮೆ ತಿನ್ನೋದು, ಹಾಗಾಗಿ ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಇರುತ್ತೆ ನಮ್ಮ ಅಡುಗೆಗಳಲ್ಲಿ. ಒಂದು ಸೀಕ್ರೆಟ್ ಇದೆ, ಅದೇನಂತ ಇವಾಗ ತೋರಿಸ್ತೀನಿ. ಏನಂತಂದರೆ ನೋಡಿ, ಇದು ಮಸಾಲೆ ಖಾರ. ಇದರಿಂದನೇ ಚಿಕನ್ ಸುಕ್ಕ ಟೇಸ್ಟಾಗಿ ಬರೋದು. ಮತ್ತೇನು ಸ್ಪೆಷಲಾಗಿ ನಾನು ಹಾಕ್ತಾಯಿಲ್ಲ. ಮೊದಲಿಗೆ ಅರಿಶಿನ ಉಪ್ಪು ಹಾಕಿಟ್ಟಿದ್ದೆ, ಅದನ್ನು ಚೆನ್ನಾಗಿ ಈರುಳ್ಳಿ ಟೊಮೆಟೊದಲ್ಲಿ ಚಿಕನನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ಮಸಾಲೆ ಖಾರನ ಹಾಕ್ಕೊಳ್ತೀನಿ. ಯಾಕೆ ಎಣ್ಣೆ ಜಾಸ್ತಿ ಹಾಕಬೇಕು ಅಂತಂದರೆ, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ, ರುಚಿನೂ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ. ಇದೊಂಥರ ಚಿಕನ್ ಉಪ್ಪಿನಕಾಯಿ ಥರ ಅಂತಲೇ ಹೇಳ್ಬೋದು, ಅಷ್ಟು ಟೇಸ್ಟ್ ಆಗುತ್ತೆ ಚಿಕನ್ನು. ಇಲ್ಲಿ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲೆ ಹಾಕ್ತಾಯಿದ್ದೀನಿ, ಮನೆಯಲ್ಲೇ ಮಾಡಿಟ್ಟಿರುವಂಥದ್ದು. ನೀವು ಯಾವುದು ಬೇಕಿದ್ರೂ ಹಾಕ್ಕೊಳ್ಬೋದು. ಆಯಿತು ನೋಡಿ, ಇಷ್ಟೇ ನಾನು ಹಾಕೋದು. ಮತ್ತು ಇದನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆ ಇರುತ್ತಲ್ವ, ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು, ರೋಸ್ಟ್ ಆಗುತ್ತೆ. ಆಮೇಲೆ ಎಲ್ಲವನ್ನು ಒಂದು ಸಲ ಮಿಕ್ಸ್ ಕೊಟ್ಟರೆ ಆಯಿತು. ಎಲ್ಲ ಚಿಕನ್ ಪೀಸ್ಗಳಿಗೂ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನೋಡಿ ಬಾಬಾ, ಏನು ಕಲರು ಎಷ್ಟು ಚೆನ್ನಾಗಿದೆ, ಇವಾಗಲೇ ತಿನ್ನಬೇಕು ಅನಿಸುತ್ತೆ ನೋಡ್ರಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೋದು, ಬೇಕಿದ್ದರೆ ಹಾಕ್ಕೊಳ್ಬೋದು, ಬೇಡದಿದ್ದರೆ ಬೇಡ. ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ಕೂಡ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನೀವು ಕೂಡ ಮನೇಲಿ ಮಾಡಿ. ಈಗ ಸ್ವಲ್ಪ ಮುಚ್ಚಳ ಮುಚ್ಚಿ ಇಡಬೇಕು. ಇಷ್ಟೊತ್ತು ನಾನು ಮುಚ್ಚಳ ಮುಚ್ಚಲೇ ಇಲ್ಲ, ಯಾಕಂದರೆ ಅದು ನೀರು ಬಿಟ್ಟು ಗ್ರೇವಿ ಟೇಸ್ಟ್ ಚೇಂಜ್ ಆಗುತ್ತೆ. ಹಾಗಾಗಿ ನೀರು ಬಿಟ್ಕೊಳ್ಬಾರ್ದು. ಆವಾಗ ಎಲ್ಲ ಆದಮೇಲೆ ಲಾಸ್ಟಿಗೆ 2-3 ನಿಮಿಷ ಮುಚ್ಚಳ ಮುಚ್ಚಿಟ್ರೆ ಸಾಕು. ಅದು ಮೂಳೆ ಚಿಕನ್ ಪೀಸೆಲ್ಲ ಚೆನ್ನಾಗಿ ಬೇಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನದ ಜೊತೆ ಈ ಮಳೆಗಾಲದಲ್ಲಿ ನೀವು ಮಾಡ್ಕೊಳ್ತೀರಾ, ತಿಂತೀರಾ, ಹಾಗೆ ಕಮೆಂಟ್ ಸಹ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ. ಎಣ್ಣೆ ಅಷ್ಟೊಂದು ಹಾಕಿದ್ದೆ ಅಲ್ವಾ, ಇವಾಗ ಎಣ್ಣೆನೇ ಇಲ್ಲ ಚಿಕನ್ ಸುಕ್ಕದಲ್ಲಿ. ಹಾಗೆ ಒಂದು ಅರ್ಧ ಲಿಂಬೆಹಣ್ಣನ್ನು ಹಿಂಡು ನಂತರ ನೋಡಿ ಈ ರೀತಿ ಎಲ್ಲ ಕಲಿಸ್ಕೊಂಡು ಊಟ ಮಾಡಿದರೆ ಸೂಪರಾಗಿರುತ್ತೆ. ನಮ್ಮ ಮನೆಯಲ್ಲಂತೂ ತುಂಬ ಇಷ್ಟ, ನನ್ನ ಮಕ್ಕಳಿಗೆ, ನಮ್ಮ ಮನೆಯವರಿಗೆ. ನೋಡಿದ್ರಲ್ವ ಮಸಾಲೆ ಖಾರದ ಚಿಕನ್ ಸುಕ್ಕ. ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.